ಆಟಗಾರರು ಹಾಗೆ ಇಲ್ಲಿ ರಾಷ್ಟ್ರೀಯ ತೀರ್ಪುಗಾರರಾಗಿ ಸಂಪತ್ ಮತ್ತು ಸಮೀರ್. ಪ್ರೋ ಕಬಡ್ಡಿಯಲ್ಲಿ ತೀರ್ಪುಗಾರಿಕೆ ಮಾಡಿದಂಥ ಖ್ಯಾತಿಯ ಸಮೀರ್ ಕೂಡ ಇಲ್ಲಿ ನಿಯೋಜಿತರಾಗಿದ್ದಾರೆ. ಹಾಗೆ ನಂಜೇಶ್ ಗೌಡ್ರು ಮತ್ತು ಶಾಂತಮ್ಮರವರು ಯಾಸಿಫ್ ಆರಂಭಿಕ ಯಶಸ್ಸನ್ನು ಗಳಿಸ್ಕೊಳ್ತಾ ಬಾಕ್ ಲೈನ್ನ ಹೊರಭಾಗದಲ್ಲಿ ಹಿಡಿಯುವಂಥ ಪ್ರಯತ್ನ ವಿಫಲವಾಗ್ತಾ ಇದೆ. ಇಟ್ಸ್ ಅನ್ವಾಂಟೆಡ್ ಅಂತಾನೆ ಹೇಳ್ಬೋದು. 2-1 ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಜು ರೈಟ್ ರೈಡರ್. ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್ 2 ಈಚ್. ಕೃಪಾ ಸಾಗರ್ ಅದ್ಭುತವಾದ ಹಿಡಿತವನ್ನ ಸಾಧಿಸ್ಕೊಳ್ತಾ ಇದೆ. ಮೊದಲ ದಿನದಲ್ಲಿ ಬಲಿಷ್ಠ HYC ತಂಡವನ್ನು ಕೂಡ ಗೋಲ್ಡನ್ ರೆಡ್ನಲ್ಲಿ ಮಣಿಸಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದಂಥ ಯುವ ಪಡೆ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅರ್ಜುನ ಹೆಸರೇ ಅದ್ಭುತವಾಗಿದೆ. ಉತ್ತಮ ಪ್ರದರ್ಶನವನ್ನು ಬಲಿಷ್ಠ ತಂಡದ ಎದುರು ಇದೀಗ ನೀಡ್ತಾ ಇದ್ದಾರೆ. 3-2 ಇನ್ ಫೇವರ್ ಆಫ್ ಅರ್ಜುನ. ಎಸ್ 3-2 1 ಅಂಕದ ಮುನ್ನಡೆಯಲ್ಲಿ ಅರ್ಜುನ ಸ್ಪೋರ್ಟ್ಸ್ ಕ್ಲಬ್. ಬೆಂಗಳೂರು ಗ್ರಾಮಾಂತರ ತಂಡದ ಅಭಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಅರ್ಜುನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ ಮಂಜು. ಸಮಬಲದಲ್ಲಿ ಪಂದ್ಯ ಆರಂಭ ಕಂಡಿದೆ. ಮತ್ತೆರಡು ಬಲಿಷ್ಠ ತಂಡಗಳ ನಡುವಿನ ಭವಿಷ್ಯ ನಿರ್ಧರಿಸ ಪಂದ್ಯ. ಕಸ್ಟಮ್ ಅಂಡ್ ಸೆಂಟ್ರಲ್ ಎಕ್ಸೈಸ್ GST ಬಾರಿ ಇದೇ ಡಿಫೆಂಡರ್ 2 ಅಂಕಗಳನ್ನು ನೀಡಿದ್ದ. ಇದೀಗ ಅದೇ ಡಿಫೆಂಡರ್ನಿಂದ ಬಂದಿದ್ದಾಗ್ತಾ ಇದ್ದಾನೆ. The next match is women's final SDM Uzire versus ನೊಂದಿಗೆ 1 ಅಂಕದ ಗಳಿಕೆ. ಉಭಯ ತಂಡಗಳು 5 ಅಂಕವನ್ನು ಗಳಿಸಿಕೊಳ್ತಾ ಸಮಬಲದ ಸಾಮರ್ಥ್ಯ. ಮುಂದಿನ ಪಂದ್ಯ ಮಹಿಳೆಯರು ಭಾಗದ ಅಂತಿಮ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರು ಸೂಚನೆ ನೀಡುತ್ತಾರೆ. ಸ್ವಲ್ಪ ಮ್ಯಾಚು ಸ್ವಲ್ಪ ತಡವಾಗಿ ಆರಂಭ ಆಗುತ್ತೆ. ವುಮೆನ್ಸ್ ಫಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಎಸ್ ಮಂಜು ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ಉದಯೋನ್ಮುಖ ಆಟಗಾರ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. ಆರು 5ರಲ್ಲಿ ಗ್ರಾಮಾಂತರ ಜಿಲ್ಲಾ ತಂಡ 1 ಅಂಕದ ಮುನ್ನಡೆ. ಕೃಪಾಸಾಗರ್ ಚುರುಕಿನ ಪಾದಚಲದ ಸ್ಪೀಡ್ ದಾಳಿಯಲ್ಲಿ ಮತ್ತಿದೀಗ ಅಂಕ ಗಳಿಸುವಂತಹ ಯಶಸ್ವಿ ಪ್ರಯತ್ನ ಫಲಶ್ರುತಿಯನ್ನು ಪಡೆದುಕೊಳ್ತಾ ಇದೆ. 2 ಅಂಕಗಳ ಮುನ್ನಡೆಯ ಹಾದಿಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡ 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 7-5 ಪರಿಪಕ್ವತೆಯ ಪ್ರದರ್ಶನವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡದಲ್ಲಿ. 8-5 3 ಅಂಕಗಳ ಮುನ್ನಡೆಯಲ್ಲಿ ದಾಳಿಯಲ್ಲಿ ಕೃಪಾಸಾಗರ ಎದುರಾಳಿಗಳ ಅಂಕಣವನ್ನು ಬರಿದಾಗಿಸುವ ಸಂಕಲ್ಪ ಆತನಲ್ಲಿದೆ. ಕೃಪಾಸಾಗರ ಪಡೆದುಕೊಳ್ತಾ ಇದೆ. ಅರ್ಜುನ ಗುರು 1 ನಿಮಿಷ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ CQAL ಹಾಗೂ ಕಸ್ಟಮ್ಸ್ 2 ತಂಡಗಳನ್ನು. ಇದು ಪ್ರಥಮ ಕರೆ. ನಿಮಗೆ ರೆಡಿಯಾಗಿರಿ. ಲೇಡೀಸ್ ಮ್ಯಾಚ್ ಆದಮೇಲೆ ನಿಮ್ಮ ಪಂದ್ಯ ಇರುತ್ತೆ. (9-7) ಇನ್ ಫೇವರ್ ಆಫ್ ಬೆಂಗಳೂರು ಗ್ರಾಮಾಂತರ. 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅರ್ಜುನ ಸ್ಪೋರ್ಟ್ಸ್ ಕ್ಲಬ್ ಇತ್ತೀಚೆಗೆ ಪ್ರತಿಷ್ಠಿತ ಪಂದ್ಯಗಳಲ್ಲಿ ಪಾಲ್ಗೊಳ್ಳುತ್ತಾ ಉತ್ತಮ ಪ್ರದರ್ಶನವನ್ನು ನೀಡುತ್ತಾ. ಎಸ್, ಬ್ಯೂಟಿಫುಲ್ ಕ್ಯಾಚ್, ಡೇರಿಂಗ್ ಸೋಲೋ ಬ್ಲಾಕ್ ಕ್ಯಾಚ್ ಅದ್ಭುತವಾಗಿತ್ತು. ಡಿಫೆನ್ಸ್ ವಿಭಾಗದಲ್ಲೂ ಕೂಡ ಬೆಂಗಳೂರು ರೂರಲ್ ತನ್ನ ಬಲಿಷ್ಠತೆಯನ್ನು, ಜ್ಯೇಷ್ಠತೆಯ ಪ್ರದರ್ಶನವನ್ನು, ಶ್ರೇಷ್ಠ ಪ್ರದರ್ಶನವನ್ನು ನೀಡ್ತಾ ಇದೆ. 10-7 3 ಅಂಕಗಳ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ.
10-7 ಇನ್ ಫೇವರ್ ಆಫ್ ಬೆಂಗಳೂರು ರೂರಲ್. ಡಿಫೆನ್ಸ್ನಲ್ಲಿ ಇದೀಗ ಮತ್ತೆ ಅದ್ಭುತ ಪ್ರದರ್ಶನವನ್ನು, ಉತ್ತಮ ಲಯಬದ್ಧ ಆಟದ ಪ್ರದರ್ಶನವನ್ನು ಕಂಡುಕೊಳ್ತಾ ಇದೆ ಬೆಂಗಳೂರು ರೂರಲ್. ಪ್ರಶಸ್ತಿಯ ಹಂತಕ್ಕೆ, ಪ್ರಶಸ್ತಿ ಸುತ್ತಿಗೆ ಪ್ರವೇಶಾರ್ಹತೆ ಪಡೆದುಕೊಳ್ಳುವಂಥ ಒಂದು ಸಮರ್ಥ ಬಲಿಷ್ಠ ತಂಡ ಅಂತಲೇ ಹೇಳ್ಬೋದು. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಜರ್ಸಿಯನ್ನು ಧರಿಸಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಗ್ರಾಮೀಣ ಸೊಗಡಿನ ಪ್ರತಿಭೆಗಳು. ಕೃಪಾಸಾಗರ್ ಮತ್ತೆ ದಾಳಿಯಲ್ಲಿ ಅಂಕ ಗಳಿಸುವ ಸಂಕಲ್ಪದಲ್ಲಿ ದಾಳಿಯಲ್ಲಿ ನಿರತನಾಗ್ತಾ ಇದ್ದಾನೆ. ಇದೀಗ ಯಶಸ್ವಿಯಾಗಿ ಮುಟ್ಟಿದ್ದಾನೆ. ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್ ಗೋಸ್ಟ್ ಕೃಪಾಸಾಗರ. 11-7, 4 ಅಂಕಗಳ ಅಂತರ. 11-7 ಪಂದ್ಯ. ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರೈಟ್ ರೈಡರ್ ಪವನ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಪ್ರಜ್ವಲ್, ಕವರ್ ಭಾಗದಲ್ಲಿ ಮಹೇಶ್, ರೈಟ್ ಕಾರ್ನರ್ ಭಾಗದಲ್ಲಿ ಚೇತನ್. ಅದೇ ಎಂಟಿ ರೈಟ್ ಒಂದಿಗೆ ವಾಪಸ್ಸಾದ್ರೂ ಈ ಬಾರಿ ಕೃಪಾ ಸಾಗರ್. ಸಬ್ ಜೂನಿಯರ್ ಹಾಗೂ ಸೀನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಕಿಕ್ ಮಾಡುವಂತ ಪ್ರಯತ್ನ ಯಶಸ್ವಿ ಕೂಡ ಆಗ್ತಾ ಇದ್ದಾನೆ. 12-7, 12-7 ಇನ್ ಫೇವರ್ ಆಫ್ ಬೆಂಗಳೂರು ಗ್ರಾಮಾಂತರ. ಆಲೌಟ್ನ ಹೊಸ್ತಿಲಲ್ಲಿ ಅರ್ಜುನ ಸ್ಪೋರ್ಟ್ಸ್ ಕ್ಲಬ್ ಈ ಬಾರಿ ಪವನ. ವಾಟ್ ಅ ಪವರ್ಫುಲ್ ರೈಡ್, ಅದ್ಭುತವಾದಂತಹ ಒಂದು ದಾಳಿ, ಸೂಪರ್ ಡೂಪರ್ ರೈಡ್. ಹನ್ನೆರಡು 10, 2 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯ ಸಾಕ್ಷಿಯಾಗುವ ಎಲ್ಲ ಸಾಧ್ಯತೆ ಇದೆ. ಸಭಿ ಭಾರಿ ಅದ್ಭುತವಾದಂತಹ ಒಂದು ಎಸ್ಕೇಪ್. ಇಲ್ಲಿ ಸಂಪೂರ್ಣವಾಗಿ ಡಿಫೆಂಡರ್ ಅನ್ನ ಮಿಡ್ ಲೈನ್ ಹತ್ತ ತಳ್ಳುತ್ತಾ ಇಲ್ಲಿ ಎಸ್ಕೇಪ್ ಆಗಿದ್ದಾನೆ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 13-10 ಇನ್ ಫೇವರ್ ಆಫ್ ಬೆಂಗಳೂರು ಗ್ರಾಮಾಂತರ. ಹದಿಮೂರು 10 ಪಂದ್ಯ ಸಾಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ಈ ಹೊತ್ತಿನಲ್ಲಿ 3 ಅಂಕಗಳ ಮುನ್ನಡೆಯನ್ನ ಬೆಂಗಳೂರು ರೂರಲ್ ತಂಡ ಪಡೆದುಕೊಳ್ತಾ ಇದೆ. 13-10 ಇನ್ ಫೇವರ್ ಆಫ್ ಬೆಂಗಳೂರು ರೂರಲ್. ಈ ಪಂದ್ಯದ ನಿರ್ಣಾಯಕ ಘಟ್ಟ ದ್ವಿತೀಯಾರ್ಧಕ್ಕೆ ಇದೀಗ ಚಾಲನೆಯನ್ನು ನೀಡಲಾಗುತ್ತೆ. ಪ್ರತಿ ಪಂದ್ಯದಲ್ಲೂ ಕೂಡ ಇಲ್ಲಿ ಗೆಲುವು ಅನಿವಾರ್ಯವಾಗಿರುತ್ತೆ, ಯಾಕೆಂದರೆ ನಾಕೌಟ್ ಮಾದರಿ ಪಂದ್ಯಗಳು. ಇನ್ನು ಮುಂದಿನ ಪಂದ್ಯಕ್ಕೆ ಮಹಿಳೆಯರು ಭಾಗದಲ್ಲಿ SGM ಉಜ್ರೆ ವರ್ಸಸ್ ಮಹಿಳಾ ತಂಡ ಚಿಕ್ಕಮಗಳೂರು. 2 ಮಹಿಳಾ ತಂಡಗಳು ಈಗಾಗಲೇ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದಿರ್ತಕ್ಕಂಥ ಬಲಿಷ್ಠ ಮಹಿಳಾ ತಂಡದ ವನಿತೆಯರ ತಂಡ ರೋಚಿತ ಪಂದ್ಯಕ್ಕೆ ಕೂಡಲೇ ಸಿದ್ಧವಾಗಬೇಕು. ಲಾಸ್ಟ್ ಅಂಡ್ ಫೈನಲ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಇನ್ ವುಮೆನ್ ಸೆಕ್ಷನ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ವರ್ಸಸ್ SGM ಉಜ್ರೆ. ಗೆಟ್ ರೆಡಿ ಫಾರ್ ದಿ ಫೈನಲ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಇನ್ ವುಮೆನ್ ಸೆಕ್ಷನ್, ವನಿತೆಯರ ವಿಭಾಗದ. ಒಂದು ನಿಮಿಷ. ಸೆಕೆಂಡ್ ಕಾಲ್ CQAL ವಿರುದ್ಧ ಕಸ್ಟಮ್ಸ್. 2ನೇ ಕರೆ, ಆ ನಂತರ ಮಹಿಳಾ ಪಂದ್ಯ. ಸೆಕೆಂಡ್ ಕಾಲ್ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ CQAL ವಿರುದ್ಧ ಕಸ್ಟಮ್ಸ್. ಆ ನಂತರ ಮಹಿಳಾ ಪಂದ್ಯ ಇರುತ್ತೆ. 2 ತಂಡಗಳನ್ನು ಅಣಿಗೊಳಿಸಿ ತಂಡದ ನಾಯಕರೇ. ಸೆಕೆಂಡ್ ಕಾಲ್ CQAL ವರ್ಸಸ್ ಕಸ್ಟಮ್ಸ್. ಮೂರು ಜನ ಡಿಫೆಂಡರ್ಗಳಿದ್ದಾರೆ. ಕೃಪಾ ಸಾಗರ ದಾಳಿಯಲ್ಲಿದ್ದಾನೆ. ಇದೀಗ ಸೆಲ್ಫ್ ಔಟ್ ಆಗಿದ್ದಾನೆ. ಒಂದು ಆತಂಕ ಕೂಡ ಎದುರಾಳಿಗೆ. ಒಂದು ಅತ್ಯುತ್ತಮವಾದ ಡೈವಿಂಗ್ ಡಬಲ್ ಆಂಕಲ್ ಯಶಸ್ವಿಯಾಗಿತ್ತು. ಕೃಪಾಸಾಗರ ಪ್ರಮುಖ ದಾಳಿಗಾರನ ಬಂಧಿಸಿದ್ದಾರೆ, ಆದರೂ ಕೂಡ ಒಂದು ಸೆಲ್ಫ್ ಔಟ್ ಅವರಿಗೆ ನಿರಾಶೆ ತಂದಿದೆ. 14-12. ಆ ಸೆಲ್ಫ್ ಔಟ್ ಆಗದೆ ಇದ್ರೆ 13-12 ಇರ್ತಿತ್ತು.
ಸೊ ಅದರ ನಡುವೆ ಕೂಡ ಒಂದು ಅತ್ಯುತ್ತಮವಾದ ಸೂಪರ್ ಟ್ಯಾಕಲ್ ಅಂಕವನ್ನು ಗಳಿಸಿಕೊಳ್ತಾ 14-12ರಲ್ಲಿ ಇದೀಗ ಅರ್ಜುನ ಗುಡ್ ಕಮ್ ಬ್ಯಾಕ್ ಗೇಮ್ ಅಂತಾನೆ ಹೇಳ್ಬೋದು. 14-13. ಎಸ್ ಬೆಂಗಳೂರು ಗ್ರಾಮಾಂತರ ತಂಡದ ಅಭಿ ರೈಟ್ ರೈಡರ್. ಎಸ್ ಈ ಬಾರಿ ಚಿರಾಗ್ ಒಂದು ಅಡ್ವಾನ್ಸ್ ಟ್ಯಾಕಲ್. ಕಬಡ್ಡಿಯ ನೈಪುಣ್ಯ ಭರಿತ ಆಟಗಾರ ಅಭಿ ತಂಡಕ್ಕೆ ಮತ್ತೆ ಜೀವ ತುಂಬುತ್ತಾ ಇದ್ದಾನೆ. ಅದ್ಭುತವಾದ ಒಂದು ಕಲಾತ್ಮಕವಾದಂಥ ದಾಳಿ. 15-13 ಇನ್ ಫೇವರ್ ಆಫ್ ಬೆಂಗಳೂರು ರೂರಲ್. ಪಂದ್ಯದ ಮೇಲೆ ಮತ್ತೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಅರ್ಜುನ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ. ಎಸ್ ಮಂಜು ಅರ್ಜುನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ. ಕರ್ನಾಟಕ ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂತಹ ಆಟಗಾರ. 15-13 ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026. ಸನ್ಮಾನ್ಯ ಶ್ರೀಯುತ NM ಗಿರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ಬೆಂಗಳೂರಿನ ಡಾಲರ್ಸ್ ಕಾಲನಿ ಈ ಒಂದು ಕೇಶವ ಆಟದ ಮೈದಾನದಲ್ಲಿ ಬಹಳ ಅದ್ಭುತವಾದಂಥ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಅಭಿ ದಾಳಿ ವಿಭಾಗದಲ್ಲಿ ಮತ್ತೆ ತನ್ನ ಉದ್ದನೆಯ ನೀಲಕಾಯ ದೇಹವನ್ನು ಸಮರ್ಪಕವಾಗಿ ಬಳಸಿಕೊಳ್ತಾ ಎಸ್ ಇದೀಗ ಮತ್ತೆ ಅವಕಾಶ. ಬ್ಯೂಟಿಫುಲ್ ಸ್ಕಿಲ್ ಗೇಮ್ ಬೈ ಅಭಿ. ಒಬ್ಬ ನೈಪುಣ್ಯ ಭರಿತ ಆಟಗಾರ. ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಂದು ಪ್ರತಿಭೆ. ತನ್ನ ಪ್ರತಿಭೆಯನ್ನಿಲ್ಲಿ ಅದ್ಭುತವಾಗಿ ಪ್ರದರ್ಶಿಸಿಕೊಳ್ತಾ ಇದ್ದಾನೆ. 17-13 4 ಅಂಕಗಳು. ಪಂದ್ಯದ ಮೇಲೆ ಹಿಡಿತ ಸಾಧಿಸಿಕೊಳ್ಳಿಕ್ಕೆ ಒಂದು ಸುವರ್ಣ ಅವಕಾಶ. 17-13. ಎಸ್ ಬ್ಯೂಟಿಫುಲ್. ಸಂಕಷ್ಟದಲ್ಲಿದ್ದ ತಂಡಕ್ಕಿದು ಸಂಜೀವಿನಿ ಅಂತ 2 ಅಂಕಗಳು ಅರ್ಜುನ ತಂಡಕ್ಕೆ. ಮಂಜು ನಿಜವಾಗಲೂ ಇದು ಆಪದ್ ಬಾಂಧವನ ದಾಳಿ ಅಂತಾನೆ ಹೇಳ್ಬೋದು. ಸಂಕಷ್ಟದಲ್ಲಿದ್ದ ತಂಡಕ್ಕಿದೆ 2 ಸಂಜೀವಿನಿ ಅಂತ ಅಂಕ. ಡಿಫೆನ್ಸ್ ನಲ್ಲಿ ಲೋಪ ಕಂಡು ಬಂತು. ಇಬ್ಬರು ಡಿಫೆಂಡರ್ಗಳು ಒಮ್ಮೆಲೆ ಸ್ಪರ್ಶಕ್ಕೊಳಗಾಗಿದ್ದಾರೆ. ನಿಜವಾಗಲೂ ಬೆಂಗಳೂರು ರೂರಲ್ ತಂಡಕ್ಕೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ಭೈರತಿ ಸುರೇಶ್ ಸರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ವುಮೆನ್ಸ್ ಟೀಮ್ ರೆಡಿಯಾಗಿ. ಚಿಕ್ಕಮಂಗ್ಳೂರು SDM ವರ್ಸಸ್ ಚಿಕ್ಕಮಂಗ್ಳೂರು. 2 ತಂಡದ ನಾಯಕಿಯರೇ ತಮ್ಮ ತಂಡಗಳನ್ನು ಯಶವಂತ್ ಬೈಲಿ ಹುಡುಗರು ಬರೀಲಿ ಇಬ್ರು. ಮಹಿಳಾ ವಿಭಾಗದ ಫೈನಲ್ ಪಂದ್ಯಕ್ಕೆ BCR ಅಕಾಡೆಮಿ ಚಿಕ್ಕಮಗಳೂರು ವಿರುದ್ಧ SJ ಮುಜರೆ 2 ತಂಡದ ಆಟಗಾರ್ತಿಯರೇ ಆದಷ್ಟು ಬೇಗ ಸಿದ್ಧರಾಗಿ. ಈ ಪಂದ್ಯ ಮುಗಿದ ನಂತರದಲ್ಲಿ ಮಹಿಳಾ ವಿಭಾಗದ ಫೈನಲ್ ಪಂದ್ಯ ಆರಂಭವಾಗಲಿಕ್ಕಿದೆ. ಮಂಜು ಅದ್ಭುತವಾದಂತಹ ಎಸ್ಕೇಪ್. ಎಸ್ ಮತ್ತೆ ಲೋಪ ಕಂಡು ಬರ್ತಾ ಇದೆ ಡಿಫೆನ್ಸ್ ನಲ್ಲಿ. ಮಂಜು ಚಾಲಾಕಿ ಆಟಗಾರ ಮತ್ತೆ ಒಂದು ಅಮೂಲ್ಯ ಅಂಕವನ್ನು ತಂಡಕ್ಕೆ ನೆರವಾಗಿ ನೀಡುತ್ತಾ. ಕೋಚ್ ಪ್ರಚಾರಕರ ಬಳಿ ಬನ್ನಿ. STM ಮಹಿಳಾ ತಂಡದ ತರಬೇತುದಾರರಂತ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. STM ಮಹಿಳಾ ತಂಡದ ಕೋಚ್ ಅನುಚಿತ ವರ್ತನೆಗೆ ಆತನಿಗೆ ಶಿಕ್ಷಿಸ್ತಾ ಹಸಿರು ಕಾರ್ಡ್ನ ನಿಶಾನೆ. 5 ನಿಮಿಷಗಳ ನಿಶಾನೆ ಹೊರಬೀಳ್ತಾ ಇದೆ. ಕೃಪಾ ಸಾಗರ್ ಈಸ್ ಆನ್ ಚಾರ್ಜ್. ಮಂಜು ಈ ಬಾರಿ ಮಿಸ್ಟೇಕ್ ಮಾಡ್ತಾ ಇದ್ದಾನೆ. ಒಬ್ಬ ಪ್ರಮುಖ ದಾಳಿಗಾರನಾಗಿ ಟ್ಯಾಕಲ್ಗೆ ಮುಂದಾಗಿರೋದು ಒಂದು ದೊಡ್ಡ ಮಿಸ್ಟೇಕ್ ಇಲ್ಲಿ. 19-16 19-16 ಇನ್ ಫೇವರ್ ಆಫ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ನಮ್ಮ ಕರ್ನಾಟಕ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರಾಗಿ ಒಂದು ಯಶಸ್ವಿ ಅಧಿಕಾರವನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥ ಜನಮನ ಗೆದ್ದಂಥ ಒಬ್ಬ ಜನಪ್ರಿಯ ಸಚಿವರು ಈ ಒಂದು ಕ್ರೀಡಾಕೂಟದ ಕೇಂದ್ರ ಬಿಂದುವಾಗಿ ಭೈರತಿ ಸುರೇಶ್ ಕಪ್ 2026
ಅವರ ಒಂದು ನಾಮಾಂಕಿತದೊಂದಿಗೆ ತಮ್ಮ ನೆಚ್ಚಿನ ನಾಯಕನ ಹೆಸರಿನಲ್ಲಿ ಈ ಕ್ರೀಡಾಕೂಟವನ್ನು ನೆರವೇರಿಸ್ತಾ ಇರ್ತಕ್ಕಂಥ NM ಗಿರೀಶ್ ಅವರ ಹುಟ್ಟುಹಬ್ಬದ ಸಲುವಾಗಿ ನೆರವೇರ್ತಾ ಇರ್ತಕ್ಕಂಥ ಈ ಒಂದು ಕಬಡ್ಡಿಯ ಹಬ್ಬ ಇದೀಗ ತಾರ ಮೆರುಗಿನೊಂದಿಗೆ ಮಿಂಚಲಿದೆ. ಇನ್ನೇನು ಈ ಭವ್ಯ ವೇದಿಕೆಗೆ ಆಗಮಿಸಲಿದ್ದಾರೆ ನಿಮ್ಮೆಲ್ಲರ ಚಿರಪರಿಚಿತ ಜನನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರು ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ ರವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ರೈಡ್ ನಲ್ಲಿ ಪವನ್ 19-16 ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರೈಟ್ ರೈಡರ್. 6 ಆಟಕ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಸಾಕಷ್ಟು ಹೋರಾಟ ಇತ್ತು, ಆದ್ರೆ ಯಾವುದೇ ಅಂಕ ಇಲ್ಲದೆ ಎಂಟಿ ರೈಡ್ ವಾಪಸ್ ಆದ್ರು ರಾಕೇಶ್. ಒಂದು ಉತ್ತಮವಾದಂತಹ ರೈಡ್ ನ ಪ್ರದರ್ಶನ ಆಗ್ತಾ ಇದೆ ಇಲ್ಲಿ. ಗುಡ್ ಪರ್ಸ್ಯೂಟ್ ಪಾಯಿಂಟ್ ಬೈ ರಾಕೇಶ್. ಅದ್ಭುತವಾಗಿ ಕ್ಷಣಾರ್ಧದಲ್ಲಿ ದಾಳಿಗೆ ಪ್ರತಿದಾಳಿಯನ್ನು ಮಾಡುವ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ಅನುಭವಿ ಡಿಫೆಂಡರ್. ವುಮೆನ್ಸ್ ಟೀಮ್ ಕೋಚ್ SDM. ನೋಡಿ SDM ಕೋಚ್, ವುಮೆನ್ಸ್ ಟೀಮ್ SDM ಕೋಚ್ ಎಲ್ಲಿದ್ದೀರಾ? ಇಲ್ಲಿ ವೇದಿಕೆ ಬಳಿ ಬನ್ನಿ. ಅರಸು SDM ಕೋಚ್ ಪ್ಲೀಸ್ ಕಮ್ ಟು ದ ಅಫಿಷಿಯಲ್ ಡೆಸ್ಕ್. ಎಲ್ಲಿದ್ದೀರಾ? SDM ಇದ್ದಾರಾ? ದಯವಿಟ್ಟು ನೋಡಿ, ಈ ಭಾಗದಲ್ಲಿ ರೋಡ್ ಅಲ್ಲಿ ಎಲ್ಲಂದ್ರಲ್ಲಿ ಟೂ ವೀಲರ್ಗಳು ನಿಲ್ಲಿಸಿದರೆ ಸಚಿವರು ಆಗಮಿಸ್ತಾ ಇದ್ದಾರೆ, ಅವ್ರಿಗೆ ಅಗೌರವ ಆಗಬಾರ್ದು. ನೋಡಿ, ಪೊಲೀಸರು ಮುಂದಿನ ಕ್ರಮ ಜರುಗಿಸ್ತಾರೆ. ನಿಮ್ಮ ಟೂ ವೀಲರ್ಗಳು ಯಾರು ಅಡ್ಡಾದಿಡ್ಡಿಗೆ ನಿಲ್ಲಿಸಿರೋ ದಯವಿಟ್ಟು ಒಂದೆಡೆ ಸುರಕ್ಷಿತವಾಗಿ ಪಾರ್ಕಿಂಗ್ ಮಾಡಿ. ದಯವಿಟ್ಟು ಸಚಿವರು ಬರ್ತಾ ಇದ್ದಾರೆ, ಮಾರ್ಗ ಮಧ್ಯೆ ಬರಲಿಕ್ಕೆ ಅಡಚಣೆ ಆಗ್ತಾ ಇದೆ. ದಯವಿಟ್ಟು ಅಲ್ಲಿ ನಿಲ್ಲಿಸಿರ್ತಕ್ಕಂಥ ಎಲ್ಲ ಟೂ ವೀಲರ್ಗಳನ್ನ ದಯವಿಟ್ಟು ಈ ಕೂಡಲೇ ತೆರವುಗೊಳಿಸಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅಂದ್ರೆ ಪೊಲೀಸ್ ಅವರ ಕ್ರಮ ಅವರು ಜರುಗಿಸ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಪ್ಲೀಸ್. ಈ ಕೂಡಲೇ ಈ ರಸ್ತೆ ಬದಿಯಲ್ಲಿ ಯಾರು ಟೂ ವೀಲರ್ ಹಾಕಿದ್ದೀರಾ ದಯವಿಟ್ಟು ಸುರಕ್ಷಿತವಾಗಿ. ಆ ಮಾರ್ಗ ಮಧ್ಯೆ ಅಡಚಣೆ ಆಗ್ತಾ ಇದೆ, ಸಚಿವರು ಈಗಾಗಲೇ ಆಗಮಿಸಿದ್ದಾರೆ, ಬರಲಿಕ್ಕೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಪ್ಲೀಸ್ ಅರ್ಥ ಮಾಡಿಕೊಂಡು ನಿಮ್ಮ ವೆಹಿಕಲ್ ಟೂ ವೀಲರ್ಗಳನ್ನ ಬೇರೆ ಕಡೆ. ಲಾಸ್ಟ್ 3 minutes to go. 23-16 ಇನ್ ಫೇವರ್ ಆಫ್ ಬೆಂಗಳೂರು ಗ್ರಾಮಾಂತರ. ಭಾರಿ ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ದಯವಿಟ್ಟು ಮಾರ್ಗ ಮಧ್ಯದಲ್ಲಿ ಅಡ್ಡಾದಿಡ್ಡಿಯಾಗಿ ಟೂ ವೀಲರ್ಗಳಿದೆ, ದಯವಿಟ್ಟು ಟೂ ವೀಲರ್ನ ನೋಡಿ, ಬೋತ್ ಸೈಡ್ ಇದೆ. ದಯವಿಟ್ಟು ಯಾರು ಅನ್ಯತೆ ಭಾವಿಸಬೇಡಿ, ಒಂದ್ ಕಡೆ ನೀವು ಪಾರ್ಕ್ ಮಾಡಬೇಕು. ದಯವಿಟ್ಟು ಟೂ ವೀಲರ್ಗಳು ಯಾರು ಈ ರಸ್ತೆ ಬದಿ ನಿಲ್ಲಿಸಿದ್ರೆ ನೋಡಿ, ದಯವಿಟ್ಟು KA03H R729 KA04J20 ನೋಡಿ, ಪೊಲೀಸರು ಮುಂದಿನ ಕ್ರಮ ತಗೊಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ವೆಹಿಕಲ್ಗಳನ್ನ ಬೇರೆ ಕಡೆ ಸುರಕ್ಷಿತವಾಗಿ. ದಯವಿಟ್ಟು KA05 M8347 ನೋಡಿ, ಸಚಿವರು ಬರ್ತಾರೆ. ದಯವಿಟ್ಟು ಡಿಒ ಗಾಡಿ ಬೇಗ ಸರ್ ಅಲ್ಲಿ ಪಾರ್ಕ್ ಮಾಡಿಬಿಡಿ, ಸರ್ ಸ್ವಲ್ಪ ಪಾರ್ಕ್ ಮಾಡಿಬಿಡಿ ದಯವಿಟ್ಟು. ಇದೀಗ ನಮ್ಮ ಈ ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರದ ಒಬ್ಬ ಅಗ್ರಮಾನ್ಯ ನಾಯಕನಾಗಿ ಪೊಲೀಸ್ನ ಭದ್ರ ಸುರಕ್ಷಿತ ವ್ಯವಸ್ಥೆಯಲ್ಲಿ ಇದೀಗ ನಮ್ಮ ಈ ಕ್ರೀಡಾಂಗಣಕ್ಕೆ ಧಾವಿಸ್ತಾ ಇದ್ದಾರೆ ನಿಮ್ಮೆಲ್ಲರ ನಲ್ಮೆಯ ನಾಯಕರು ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ ಅವರು ಇದೀಗ ನಮ್ಮ ಕ್ರೀಡಾಂಗಣಕ್ಕೆ ಧಾವಿಸ್ತಾ ಇದ್ದಾರೆ. ಅವ್ರು ಬಂದೊಡನೆ ಎಲ್ಲರೂ ಕೂಡ ಕರ್ತಾಳದೊಂದಿಗೆ ಅವ್ರನ್ನ ನಾವೆಲ್ಲರೂ ಬರಮಾಡ್ಕೊಳ್ಳೋಣ. ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಸಚಿವರು, ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಇದೀಗ ನಮ್ಮ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ. ಇದು ನಮ್ಮ ಸೌಭಾಗ್ಯ. NM ಗಿರಿರವರು ತಮ್ಮ ನೆಚ್ಚಿನ ನಾಯಕ ಅವರ ಹೆಸರಿನಲ್ಲಿ ಬೈರತಿ ಸುರೇಶ್ ಕಪ್ 2026